ಅಕ್ರಮ ವಲಸಿಗರನ್ನ ಪತ್ತೆ ಮಾಡುವ ಕೆಲಸ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬಾಂಗ್ಲಾದವರು 5-6 ರಾಜ್ಯಗಳಿಂದ ನುಸುಳುತ್ತಿದ್ದಾರೆ. ಅಂತ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ತಡೆಯಬೇಕು. ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 5-6 ರಾಜ್ಯಗಳಿಂದ ನುಸುಳುತ್ತಾ ಇದ್ದಾರೆ. ಅಂತ ನುಸುಳುಕೋರರನ್ನ ಕೇಂದ್ರ ಸರ್ಕಾರ ತಡೆಯಬೇಕಾಗಿದೆ. ನಾವು ಅವರನ್ನ ಪತ್ತೆ ಹಚ್ಚುವ ಕೆಲಸವನ್ನ ಮಾಡುತ್ತಿದ್ದೇವೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. 5-6 ರಾಜ್ಯಗಳಿಂದ ನಮ್ಮಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ. ಇದನ್ನ ಕೇಂದ್ರ ಸರ್ಕಾರ ತಡೆಯಬೇಕು ಅಂದಿದ್ದಾರೆ. ಬಾಂಗ್ಲಾದವರು ಎಲ್ಲಿಂದ ಬರ್ತಾರೆ ಸಭಾಧ್ಯಕ್ಷರೇ? ನಮ್ಮ ರಾಜ್ಯದ ಪಕ್ಕದಲ್ಲಂತೂ ಇಲ್ಲ. ನಮ್ಮ ರಾಜ್ಯದ ಪಕ್ಕದಲ್ಲಿರೋ ಯಾವುದೋ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಗೋವಾ 5-6 ರಾಜ್ಯಗಳಿದೆ. ಇವರೆಲ್ಲ ಎಲ್ಲಿಂದ ಬರ್ತಾರೆ? ಬಾಂಗ್ಲಾ ಎಲ್ಲಿರೋದೆಲ್ಲಿ? ಬಾಂಗ್ಲಾ ಪಕ್ಕದ ರಾಜ್ಯಗಳು ಯಾವುದಿದೆ? ಬಿಹಾರ್ ಇದೆ, ವೆಸ್ಟ್ ಬೆಂಗಾಲ್ ಇದೆ, ಇನ್ನು ಬೇರೆ ಬೇರೆ ರಾಜ್ಯಗಳಿದೆ, ಮಧ್ಯದಲ್ಲಿ ಬೇಕಾಷ್ಟು ರಾಜ್ಯಗಳಿದೆ. ಕೇಂದ್ರ ಸರ್ಕಾರ ತಡೆಗಟ್ಟಬೇಕು. ಕೇಂದ್ರ ಸರ್ಕಾರ ತಡೆಗಟ್ಟಬೇಕು ಅವ್ರನ್ನ ಯಾಕೆ ಬಿಟ್ರು ಬಾಂಗ್ಲಾದಿಂದ ನಮ್ಮ ರಾಜ್ಯಕ್ಕೆ? ಈಗ ನಾವಂತೂ ನಮ್ಮ ಸರ್ಕಾರ ಬೇಕಾದ್ರೆ ಒಂದು ಸೆಪರೇಟ್ ಒಂದು ಸ್ಕ್ವಾಡ್ ಮಾಡಿ ಹುಡುಕಿ ಬೇಕಾದ್ರೆ ಅಲ್ಲಿರೋರ್ನೆಲ್ಲ ಆಚೆ ಕಳಿಸುವಂತ ಕೆಲಸ ಮಾಡ್ತೀವಿ ಸಭಾಧ್ಯಕ್ಷ. ಈ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಪತ್ತೆ ಮಾಡುವ ಕೆಲಸ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬಾಂಗ್ಲಾದವರು 5-6 ರಾಜ್ಯಗಳಿಂದ ನುಸುಳುತ್ತಿದ್ದಾರೆ. ಅಂತ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ತಡೆಯಬೇಕು. ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 5-6 ರಾಜ್ಯಗಳಿಂದ ನುಸುಳುತ್ತಾ ಇದ್ದಾರೆ. ಅಂತ ನುಸುಳುಕೋರರನ್ನ ಕೇಂದ್ರ ಸರ್ಕಾರ ತಡೆಯಬೇಕಾಗಿದೆ. ನಾವು ಅವರನ್ನ ಪತ್ತೆ ಹಚ್ಚುವ ಕೆಲಸವನ್ನ ಮಾಡುತ್ತಿದ್ದೇವೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. 5-6 ರಾಜ್ಯಗಳಿಂದ ನಮ್ಮಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ. ಇದನ್ನ ಕೇಂದ್ರ ಸರ್ಕಾರ ತಡೆಯಬೇಕು ಅಂದಿದ್ದಾರೆ. ಬಾಂಗ್ಲಾದವರು ಎಲ್ಲಿಂದ ಬರ್ತಾರೆ ಸಭಾಧ್ಯಕ್ಷರೇ? ನಮ್ಮ ರಾಜ್ಯದ ಪಕ್ಕದಲ್ಲಂತೂ ಇಲ್ಲ. ನಮ್ಮ ರಾಜ್ಯದ ಪಕ್ಕದಲ್ಲಿರೋ ಯಾವುದೋ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಗೋವಾ 5-6 ರಾಜ್ಯಗಳಿದೆ. ಇವರೆಲ್ಲ ಎಲ್ಲಿಂದ ಬರ್ತಾರೆ? ಬಾಂಗ್ಲಾ ಎಲ್ಲಿರೋದೆಲ್ಲಿ? ಬಾಂಗ್ಲಾ ಪಕ್ಕದ ರಾಜ್ಯಗಳು ಯಾವುದಿದೆ? ಬಿಹಾರ್ ಇದೆ, ವೆಸ್ಟ್ ಬೆಂಗಾಲ್ ಇದೆ, ಇನ್ನು ಬೇರೆ ಬೇರೆ ರಾಜ್ಯಗಳಿದೆ, ಮಧ್ಯದಲ್ಲಿ ಬೇಕಾಷ್ಟು ರಾಜ್ಯಗಳಿದೆ. ಕೇಂದ್ರ ಸರ್ಕಾರ ತಡೆಗಟ್ಟಬೇಕು. ಕೇಂದ್ರ ಸರ್ಕಾರ ತಡೆಗಟ್ಟಬೇಕು ಅವ್ರನ್ನ ಯಾಕೆ ಬಿಟ್ರು ಬಾಂಗ್ಲಾದಿಂದ ನಮ್ಮ ರಾಜ್ಯಕ್ಕೆ? ಈಗ ನಾವಂತೂ ನಮ್ಮ ಸರ್ಕಾರ ಬೇಕಾದ್ರೆ ಒಂದು ಸೆಪರೇಟ್ ಒಂದು ಸ್ಕ್ವಾಡ್ ಮಾಡಿ ಹುಡುಕಿ ಬೇಕಾದ್ರೆ ಅಲ್ಲಿರೋರ್ನೆಲ್ಲ ಆಚೆ ಕಳಿಸುವಂತ ಕೆಲಸ ಮಾಡ್ತೀವಿ ಸಭಾಧ್ಯಕ್ಷ. ಈ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಪತ್ತೆ ಮಾಡುವ ಕೆಲಸ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬಾಂಗ್ಲಾದವರು 5-6 ರಾಜ್ಯಗಳಿಂದ ನುಸುಳುತ್ತಿದ್ದಾರೆ. ಅಂತ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ತಡೆಯಬೇಕು. ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 5-6 ರಾಜ್ಯಗಳಿಂದ ನುಸುಳುತ್ತಾ ಇದ್ದಾರೆ. ಅಂತ ನುಸುಳುಕೋರರನ್ನ ಕೇಂದ್ರ ಸರ್ಕಾರ ತಡೆಯಬೇಕಾಗಿದೆ. ನಾವು ಅವರನ್ನ ಪತ್ತೆ ಹಚ್ಚುವ ಕೆಲಸವನ್ನ ಮಾಡುತ್ತಿದ್ದೇವೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. 5-6 ರಾಜ್ಯಗಳಿಂದ ನಮ್ಮಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ. ಇದನ್ನ ಕೇಂದ್ರ ಸರ್ಕಾರ ತಡೆಯಬೇಕು ಅಂದಿದ್ದಾರೆ. ಈ ಬಾಂಗ್ಲಾದವರು ಎಲ್ಲಿಂದ ಬರ್ತಾರೆ ಸಭಾಧ್ಯಕ್ಷರೇ? ನಮ್ಮ ರಾಜ್ಯದ ಪಕ್ಕದಲ್ಲಂತೂ ಇಲ್ಲ. ನಮ್ಮ ರಾಜ್ಯದ ಪಕ್ಕದಲ್ಲಿರೋ ಯಾವುದೋ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಗೋವಾ 5-6 ರಾಜ್ಯಗಳಿದೆ. ಇವರೆಲ್ಲ ಎಲ್ಲಿಂದ ಬರ್ತಾರೆ? ಬಾಂಗ್ಲಾ ಎಲ್ಲಿರೋದೆಲ್ಲಿ? ಬಾಂಗ್ಲಾ ಪಕ್ಕದ ರಾಜ್ಯಗಳು ಯಾವುದಿದೆ? ಬಿಹಾರ್ ಇದೆ, ವೆಸ್ಟ್ ಬೆಂಗಾಲ್ ಇದೆ, ಇನ್ನು ಬೇರೆ ಬೇರೆ ರಾಜ್ಯಗಳಿದೆ, ಮಧ್ಯದಲ್ಲಿ ಬೇಕಾಷ್ಟು ರಾಜ್ಯಗಳಿದೆ. ಕೇಂದ್ರ ಸರ್ಕಾರ ತಡೆಗಟ್ಟಬೇಕು. ಕೇಂದ್ರ ಸರ್ಕಾರ ತಡೆಗಟ್ಟಬೇಕು ಅವ್ರನ್ನ ಯಾಕೆ ಬಿಟ್ರು ಬಾಂಗ್ಲಾದಿಂದ ನಮ್ಮ ರಾಜ್ಯಕ್ಕೆ? ಈಗ ನಾವಂತೂ ನಮ್ಮ ಸರ್ಕಾರ ಬೇಕಾದ್ರೆ ಒಂದು ಸೆಪರೇಟ್ ಒಂದು ಸ್ಕ್ವಾಡ್ ಮಾಡಿ ಹುಡುಕಿ ಬೇಕಾದ್ರೆ ಅಲ್ಲಿರೋರ್ನೆಲ್ಲ ಆಚೆ ಕಳಿಸುವಂತ ಕೆಲಸ ಮಾಡ್ತೀವಿ ಸಭಾಧ್ಯಕ್ಷ. ಈ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಪತ್ತೆ ಮಾಡುವ ಕೆಲಸ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬಾಂಗ್ಲಾದವರು 5-6 ರಾಜ್ಯಗಳಿಂದ ನುಸುಳುತ್ತಿದ್ದಾರೆ. ಅಂತ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ತಡೆಯಬೇಕು. ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 5-6 ರಾಜ್ಯಗಳಿಂದ ನುಸುಳುತ್ತಾ ಇದ್ದಾರೆ. ಅಂತ ನುಸುಳುಕೋರರನ್ನ ಕೇಂದ್ರ ಸರ್ಕಾರ ತಡೆಯಬೇಕಾಗಿದೆ. ನಾವು ಅವರನ್ನ ಪತ್ತೆ ಹಚ್ಚುವ ಕೆಲಸವನ್ನ ಮಾಡುತ್ತಿದ್ದೇವೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. 5-6 ರಾಜ್ಯಗಳಿಂದ ನಮ್ಮಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ. ಇದನ್ನ ಕೇಂದ್ರ ಸರ್ಕಾರ ತಡೆಯಬೇಕು ಅಂದಿದ್ದಾರೆ. ಈ ಬಾಂಗ್ಲಾದವರು ಎಲ್ಲಿಂದ ಬರ್ತಾರೆ ಸಭಾಧ್ಯಕ್ಷರೇ? ನಮ್ಮ ರಾಜ್ಯದ ಪಕ್ಕದಲ್ಲಂತೂ ಇಲ್ಲ. ನಮ್ಮ ರಾಜ್ಯದ ಪಕ್ಕದಲ್ಲಿರೋ ಯಾವುದೋ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಗೋವಾ 5-6 ರಾಜ್ಯಗಳಿದೆ. ಇವರೆಲ್ಲ ಎಲ್ಲಿಂದ ಬರ್ತಾರೆ? ಬಾಂಗ್ಲಾ ಎಲ್ಲಿರೋದೆಲ್ಲಿ? ಬಾಂಗ್ಲಾ ಪಕ್ಕದ ರಾಜ್ಯಗಳು ಯಾವುದಿದೆ? ಬಿಹಾರ್ ಇದೆ, ವೆಸ್ಟ್ ಬೆಂಗಾಲ್ ಇದೆ, ಇನ್ನು ಬೇರೆ ಬೇರೆ ರಾಜ್ಯಗಳಿದೆ, ಮಧ್ಯದಲ್ಲಿ ಬೇಕಾಷ್ಟು ರಾಜ್ಯಗಳಿದೆ. ಕೇಂದ್ರ ಸರ್ಕಾರ ತಡೆಗಟ್ಟಬೇಕು. ಕೇಂದ್ರ ಸರ್ಕಾರ ತಡೆಗಟ್ಟಬೇಕು ಅವ್ರನ್ನ ಯಾಕೆ ಬಿಟ್ರು ಬಾಂಗ್ಲಾದಿಂದ ನಮ್ಮ ರಾಜ್ಯಕ್ಕೆ?
ಈಗ ನಾವಂತೂ ನಮ್ಮ ಸರ್ಕಾರ ಬೇಕಾದ್ರೆ ಒಂದು ಸೆಪರೇಟ್ ಒಂದು ಸ್ಕ್ವಾಡ್ ಮಾಡಿ ಹುಡುಕಿ ಬೇಕಾದ್ರೆ ಅಲ್ಲಿರೋನ್ನೆಲ್ಲ ಆಚೆ ಕಳಿಸುವಂತ ಕೆಲಸ ಮಾಡ್ತೀವಿ ಸಭಾಧ್ಯಕ್ಷ. ಈ ಬಾಂಗ್ಲಾದೇಶ ಅಕ್ರಮ ವಲಸಿಗರನ್ನ ಪತ್ತೆ ಮಾಡುವ ಕೆಲಸ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬಾಂಗ್ಲಾದವರು 5-6 ರಾಜ್ಯಗಳಿಂದ ನುಸುಳುತ್ತಿದ್ದಾರೆ. ಅಂತ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ತಡೆಯಬೇಕು. ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 5-6 ರಾಜ್ಯಗಳಿಂದ ನುಸುಳುತ್ತಾ ಇದ್ದಾರೆ. ಅಂತ ನುಸುಳುಕೋರರನ್ನ ಕೇಂದ್ರ ಸರ್ಕಾರ ತಡೆಯಬೇಕಾಗಿದೆ. ನಾವು ಅವರನ್ನ ಪತ್ತೆ ಹಚ್ಚುವ ಕೆಲಸವನ್ನ ಮಾಡುತ್ತಿದ್ದೇವೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. 5-6 ರಾಜ್ಯಗಳಿಂದ ನಮ್ಮಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ. ಇದನ್ನ ಕೇಂದ್ರ ಸರ್ಕಾರ ತಡೆಯಬೇಕು ಅಂದಿದ್ದಾರೆ. ಈ ಬಾಂಗ್ಲಾದವರು ಎಲ್ಲಿಂದ ಬರ್ತಾರೆ ಸಭಾಧ್ಯಕ್ಷರೇ? ನಮ್ಮ ರಾಜ್ಯದ ಪಕ್ಕದಲ್ಲಂತೂ ಇಲ್ಲ. ನಮ್ಮ ರಾಜ್ಯದ ಪಕ್ಕದಲ್ಲಿರೋ ಯಾವುದೋ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಗೋವಾ 5-6 ರಾಜ್ಯಗಳಿದೆ. ಇವರೆಲ್ಲ ಎಲ್ಲಿಂದ ಬರ್ತಾರೆ? ಬಾಂಗ್ಲಾ ಎಲ್ಲಿರೋದಲ್ಲಿ ಬಾಂಗ್ಲಾ ಪಕ್ಕದ ರಾಜ್ಯಗಳು ಯಾವುದಿದೆ? ಬಿಹಾರ್ ಇದೆ, ವೆಸ್ಟ್ ಬೆಂಗಾಲ್ ಇದೆ, ಇನ್ನು ಬೇರೆ ಬೇರೆ ರಾಜ್ಯಗಳಿದೆ, ಮಧ್ಯದಲ್ಲಿ ಬೇಕಾದಷ್ಟು ರಾಜ್ಯಗಳಿದೆ. ಕೇಂದ್ರ ಸರ್ಕಾರ ಅವ್ರನ್ನ ತಡೆಗಟ್ಟಬೇಕು. ಕೇಂದ್ರ ಸರ್ಕಾರ ತಡೆಗಟ್ಟಬೇಕು ಅವ್ರನ್ನ ಯಾಕೆ ಬಿಟ್ರು ಬಾಂಗ್ಲಾದಿಂದ ನಮ್ಮ ರಾಜ್ಯಕ್ಕೆ? ಈಗ ನಾವಂತೂ ನಮ್ಮ ಸರ್ಕಾರ ಬೇಕಾದ್ರೆ ಒಂದು ಸೆಪರೇಟ್ ಒಂದು ಸ್ಕ್ವಾಡ್ ಮಾಡಿ ಹುಡುಕಿ ಬೇಕಾದ್ರೆ ಅಲ್ಲಿರೋನ್ನೆಲ್ಲ ಆಚೆ ಕಳಿಸುವಂತ ಕೆಲಸ ಮಾಡ್ತೀವಿ ಸಭಾಧ್ಯಕ್ಷ. ಈ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಪತ್ತೆ ಮಾಡುವ ಕೆಲಸ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬಾಂಗ್ಲಾದವರು 5-6 ರಾಜ್ಯಗಳಿಂದ ನುಸುಳುತ್ತಿದ್ದಾರೆ. ಅಂತ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ತಡೆಯಬೇಕು. ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 5-6 ರಾಜ್ಯಗಳಿಂದ ನುಸುಳುತ್ತಾ ಇದ್ದಾರೆ. ಅಂತ ನುಸುಳುಕೋರರನ್ನ ಕೇಂದ್ರ ಸರ್ಕಾರ ತಡೆಯಬೇಕಾಗಿದೆ. ನಾವು ಅವರನ್ನ ಪತ್ತೆ ಹಚ್ಚುವ ಕೆಲಸವನ್ನ ಮಾಡುತ್ತಿದ್ದೇವೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. 5-6 ರಾಜ್ಯಗಳಿಂದ ನಮ್ಮಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ. ಇದನ್ನ ಕೇಂದ್ರ ಸರ್ಕಾರ ತಡೆಯಬೇಕು ಅಂದಿದ್ದಾರೆ. ಈ ಬಾಂಗ್ಲಾದವರು ಎಲ್ಲಿಂದ ಬರ್ತಾರೆ ಸಭಾಧ್ಯಕ್ಷರೇ? ನಮ್ಮ ರಾಜ್ಯದ ಪಕ್ಕದಲ್ಲಂತೂ ಇಲ್ಲ. ನಮ್ಮ ರಾಜ್ಯದ ಪಕ್ಕದಲ್ಲಿರೋ ಯಾವುದೋ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಗೋವಾ 5-6 ರಾಜ್ಯಗಳಿದೆ. ಇವರೆಲ್ಲ ಎಲ್ಲಿಂದ ಬರ್ತಾರೆ? ಬಾಂಗ್ಲಾ ಎಲ್ಲಿರೋದಲ್ಲಿ ಬಾಂಗ್ಲಾ ಪಕ್ಕದ ರಾಜ್ಯಗಳು ಯಾವುದಿದೆ? ಬಿಹಾರ್ ಇದೆ, ವೆಸ್ಟ್ ಬೆಂಗಾಲ್ ಇದೆ, ಇನ್ನು ಬೇರೆ ಬೇರೆ ರಾಜ್ಯಗಳಿದೆ, ಮಧ್ಯದಲ್ಲಿ ಬೇಕಾದಷ್ಟು ರಾಜ್ಯಗಳಿದೆ. ಕೇಂದ್ರ ಸರ್ಕಾರ ಅವ್ರನ್ನ ತಡೆಗಟ್ಟಬೇಕು. ಕೇಂದ್ರ ಸರ್ಕಾರ ತಡೆಗಟ್ಟಬೇಕು ಅವ್ರನ್ನ ಯಾಕೆ ಬಿಟ್ರು ಬಾಂಗ್ಲಾದಿಂದ ನಮ್ಮ ರಾಜ್ಯಕ್ಕೆ? ಈಗ ನಾವಂತೂ ನಮ್ಮ ಸರ್ಕಾರ ಬೇಕಾದ್ರೆ ಒಂದು ಸೆಪರೇಟ್ ಒಂದು ಸ್ಕ್ವಾಡ್ ಮಾಡಿ ಹುಡುಕಿ ಬೇಕಾದ್ರೆ ಅಲ್ಲಿರೋನ್ನೆಲ್ಲ ಆಚೆ ಕಳಿಸುವಂತ ಕೆಲಸ ಮಾಡ್ತೀವಿ ಸಭಾಧ್ಯಕ್ಷ. ಈ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಪತ್ತೆ ಮಾಡುವ ಕೆಲಸ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬಾಂಗ್ಲಾದವರು 5-6 ರಾಜ್ಯಗಳಿಂದ ನುಸುಳುತ್ತಿದ್ದಾರೆ. ಅಂತ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ತಡೆಯಬೇಕು. ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 5-6 ರಾಜ್ಯಗಳಿಂದ ನುಸುಳುತ್ತಾ ಇದ್ದಾರೆ. ಅಂತ ನುಸುಳುಕೋರರನ್ನ ಕೇಂದ್ರ ಸರ್ಕಾರ ತಡೆಯಬೇಕಾಗಿದೆ. ನಾವು ಅವರನ್ನ ಪತ್ತೆ ಹಚ್ಚುವ ಕೆಲಸವನ್ನ ಮಾಡುತ್ತಿದ್ದೇವೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. 5-6 ರಾಜ್ಯಗಳಿಂದ ನಮ್ಮಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ. ಇದನ್ನ ಕೇಂದ್ರ ಸರ್ಕಾರ ತಡೆಯಬೇಕು ಅಂದಿದ್ದಾರೆ. ಈ ಬಾಂಗ್ಲಾದವರು ಎಲ್ಲಿಂದ ಬರ್ತಾರೆ ಸಭಾಧ್ಯಕ್ಷರೇ? ನಮ್ಮ ರಾಜ್ಯದ ಪಕ್ಕದಲ್ಲಂತೂ ಇಲ್ಲ. ನಮ್ಮ ರಾಜ್ಯದ ಪಕ್ಕದಲ್ಲಿರೋ ಯಾವುದೋ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಗೋವಾ 5-6 ರಾಜ್ಯಗಳಿದೆ. ಇವರೆಲ್ಲ ಎಲ್ಲಿಂದ ಬರ್ತಾರೆ? ಬಾಂಗ್ಲಾ ಎಲ್ಲಿರೋದಲ್ಲಿ ಬಾಂಗ್ಲಾ ಪಕ್ಕದ ರಾಜ್ಯಗಳು ಯಾವುದಿದೆ? ಬಿಹಾರ್ ಇದೆ, ವೆಸ್ಟ್ ಬೆಂಗಾಲ್ ಇದೆ, ಇನ್ನು ಬೇರೆ ಬೇರೆ ರಾಜ್ಯಗಳಿದೆ, ಮಧ್ಯದಲ್ಲಿ ಬೇಕಾದಷ್ಟು ರಾಜ್ಯಗಳಿದೆ. ಕೇಂದ್ರ ಸರ್ಕಾರ ಅವ್ರನ್ನ ತಡೆಗಟ್ಟಬೇಕು. ಕೇಂದ್ರ ಸರ್ಕಾರ ತಡೆಗಟ್ಟಬೇಕು ಅವ್ರನ್ನ ಯಾಕೆ ಬಿಟ್ರು ಬಾಂಗ್ಲಾದಿಂದ ನಮ್ಮ ರಾಜ್ಯಕ್ಕೆ? ಈಗ ನಾವಂತೂ ನಮ್ಮ ಸರ್ಕಾರ ಬೇಕಾದ್ರೆ ಒಂದು ಸೆಪರೇಟ್ ಒಂದು ಸ್ಕ್ವಾಡ್ ಮಾಡಿ ಹುಡುಕಿ ಬೇಕಾದ್ರೆ ಅಲ್ಲಿರೋನ್ನೆಲ್ಲ ಆಚೆ ಕಳಿಸುವಂತ ಕೆಲಸ ಮಾಡ್ತೀವಿ ಸಭಾಧ್ಯಕ್ಷ. ಈ ಬಾಂಗ್ಲಾ